ಇವತ್ತು ಬೆಳಗ್ಗೆ ಹಲ್ಲುಜ್ಬೇಕಾದ್ರೆ ಪೇಸ್ಟ್ ಖಾಲಿಯಾಗಿ ಹೋಗಿತ್ತು. ಇರೋ ಪೇಸ್ಟ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಅದೇ ಪೇಸ್ಟ್ನ ಕಟ್ ಮಾಡಿಬಿಟ್ಟು ಎಳೆದು ಉಜ್ಜಿ ಒಂಚೂರು ಪೇಸ್ಟ್ ಲಾಸ್ಟಲ್ಲಿ ಬಂತು. ಅದೇ ಪೇಸ್ಟ್ನ ನಾನು ಬ್ರಷ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಹಲ್ಲನ್ನು ಉಜ್ಜಿದೆ. ಇವತ್ತು ಬೆಳಗ್ಗೆ ಯಾಕೋ ಚಳಿ ಆಗ್ತಾಯಿದೆ ಅಂತ ಚೂರು ಕೆಂಡನ ಕಾಯಿಸ್ಬಿಟ್ಟು ಮೇಲೆ ಒಂಚೂರು ಸಾಂಬ್ರಾಣಿನ ಹಾಕ್ಬಿಟ್ಟು ಚೆನ್ನಾಗಿ ಹೊಗೆನ ಎಬ್ಬಿಸ್ದೆ. ಆಮೇಲೆ ತಿಂಡಿಗೆ ಅಂತ ರಾಗಿ ದೋಸೆ ಚಟ್ನಿ ಮಾಡಿದರು. ದೋಸೆಗಿಂತೂ ಚಟ್ನಿನೇ ಚೆನ್ನಾಗಿದೆ ಅಂತ ಹಾಗೆ ಬಾಯಲ್ಲಿ ನೆಕ್ಕೊಂಡೆ. ಅದೇ ಟೈಮಲ್ಲಿ ಟಿ ವಿಲಿ ರಿಪೀಟೆಡ್ ಟೆಲಿಕಾಸ್ಟ್ ಅಂದ್ರಪಟ್ಟ ಸೀರಿಯಲ್ ಬರ್ತಾಯಿತ್ತು. ಕ್ರಿಸ್ಮಸ್ ಆಯಿತಾ, ವೀಕೆಂಡ್ ಆಯಿತಾ, ನ್ಯೂ ಇಯರ್ ಆಯಿತಾ ಅಂತ ಅಂದ್ಕೊಳ್ಳೋಷ್ಟರಲ್ಲೇ ಮ್ಯಾನೇಜರ್ ಕಡೆಯಿಂದ ಲಾಗಿನ್ ಆಯಿತಾ ಅಂತ ಒಂದು ಮೆಸೇಜ್ ಬಂತು. ಸರಿ ಅಂತ ಲಾಗಿನ್ ಆದೆ. ಕೆಲಸ ಅದು ಇದು ಮೀಟಿಂಗು. ಆ ಮೀಟಿಂಗ್ ಟೈಮಲ್ಲಿ ಈ ಥರ ಒಂದು ವಾಯ್ಸ್ ಕೇಳಿಸ್ತು. ನಮಗೆ ಕೆಲಸ ಮೀಟಿಂಗು ಎಷ್ಟು ಇಂಪಾರ್ಟೆಂಟೋ ಪಾಪ ಅವ್ರಿಗೆ ಅವರೆಕಾಳು ಸೇಲ್ ಆಗೋದು ಅಷ್ಟೇ ಇಂಪಾರ್ಟೆಂಟು ಅಂತ ಅನಿಸ್ತು. ನೆನೆದವರ ಮನದಲ್ಲಿ ಅಂತ ಮನೆಯಲ್ಲಿ ಅವರೆಕಾಳು ಪಲಾವೇ ಮಾಡಿದರು. ಪಲಾವೇನೋ ಓಕೆ ಅನಿಸ್ತು. ಪಲಾವಲ್ಲಿ ಅವರೆಕಾಳು ಜಾಸ್ತಿ ಸಿಗ್ತಾಯಿತ್ತು. ಪರವಾಗಿಲ್ಲ ಅಂತ ಅವರೆಕಾಳನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಪಲಾವನ್ನ ತಿಂದ್ಕೊಂಡೆ. ಅದಾದಮೇಲೆ ಮತ್ತೆ ಕೆಲಸ ಅದು ಇದು ಎಲ್ಲ ಸಾಯಂಕಾಲ 5 ಗಂಟೆ 6 ಗಂಟೆ 7 ಗಂಟೆ ಆಯಿತು. ಸರಿ ಅಂತ ಕೂತು ಸಾಕಾಗಿದೆ ಅಂತ ಹತ್ರದಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೋದೆ. ಅಲ್ಲಿ ಯಾರೋ ವಡೆ ಹಾಕ್ಸಿದ್ರು ಅಂತ ವಡೆನ ಕೊಟ್ಟರು. ಪ್ರಸಾದ ಅಂತ ವಡೆನ ತಿಂದ್ಕೊಂಡೆ. ಹಾಗೆ ಹತ್ರದಲ್ಲಿರೋ ಒಂದು ಬೇಕರಿಗೆ ಹೋಗ್ಬಿಟ್ಟು ಒಂದು ವೆಜ್ ಪಫ್ನ ತೊಗೊಂಡೆ. ವೆಜ್ ಪಫ್ ಏನೋ ಚೆನ್ನಾಗಿತ್ತು, ಸಾಕಾದಾಗಿತ್ತು. ಟೇಸ್ಟ್ ಮಾಡಿಬಿಟ್ಟು ಮತ್ತೆ ಮನೆಗೆ ಬಂದೆ. ಅಷ್ಟೊತ್ತಿಗೆ 8 ಗಂಟೆ. ಬೆಳಗ್ಗೆ ಮಿಕ್ಕಿರೋ ಪಲಾವನ್ನೇ ತಿರ್ಗಾ ತಿನ್ಕೊತಾ ಇದ್ದೆ. ಅದೇ ಟೈಮಲ್ಲಿ ಟಿ ವಿಲಿ ಬಿಗ್ ಬಾಸ್ ಬರ್ತಾಯಿತ್ತು. ಇಷ್ಟೆಲ್ಲ ಆಗಷ್ಟರಲ್ಲಿ ರಾತ್ರಿ 10 ಗಂಟೆ. ಇನ್ನೇನು ಮಲ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಒಂದು ಬಕೆಟಲ್ಲಿ ಒಂದು ರಾಶಿ ಬಟ್ಟೆ ಕಾಣಿಸ್ತು. ಆ ಬಟ್ಟೆನೆಲ್ಲ ಹಾಕಿ ಒಣಗಾಕೋದ್ರಲ್ಲಿ ರಾತ್ರಿ 10 ಗಂಟೆ 10:15 ಆಯಿತು. ಸರಿ ಅಂತ ಬಂದು ಎಡಿಟಿಂಗಿಗೆ ಅಂತ ಕೂತ್ಕೊಂಡೆ. ಇವತ್ತಿಗೆ ಈ ದಿನಚರಿ ಮುಗೀತು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.